ಹೌದು, ಅದು ಸುಂದರ ಪ್ರವಾಸಿ ತಾಣ, ಪ್ರಕೃತಿಯೇ ತಲೆ ಎತ್ತಿ ನಿಂತ ಜಾಗ. ಇವೆಲ್ಲ ಈವರೆಗೂ ಇದ್ದ ಪ್ರಖ್ಯಾತಿಗಳು. ಆದರೆ ಇದೀಗ ಅದೇ ಜಾಗದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಎಲ್ಲಿ ನೋಡಿದರೂ ಜನರ ಆಕ್ರಂದನ ಮನೆ ಮಾಡಿದೆ. ಮುನಿದ ಪ್ರಕೃತಿಯ ನಿಟ್ಟಿಗೆ ಅದು ಮಸಣವಾಗಿ ಬದಲಾಗಿದೆ. ಅಲ್ಲಿ ಎಲ್ಲಿ ನೋಡಿದರೂ ಕಣ್ಣೀರ ಕಥೆಗಳೇ ಮನೆ ಮಾಡಿದೆ. ಯಾರನ್ನು ಕದಲಿಸಿದರೂ ಕಣ್ಣೀರ ಕೋಡಿಯೇ ಹರಿಯುತ್ತಿದೆ. ಇದೀಗ ಅಲ್ಲಿನ ಜನರಿಗೆ ಬೇಕಿರೋದು ಒಂದಷ್ಟು ಸಾಂತ್ವನದ ಜೊತೆಗೆ ಬದುಕಲು ಬೇಕಾದ ದಿನಬಳಕೆ ವಸ್ತುಗಳು. ಅವುಗಳನ್ನು ನೀಡಿದವರೇ ಇಂದು ದೇವರು. ಅಂತಹ ಪವಿತ್ರ ಕೆಲಸಕ್ಕೆ ಮುಂದಾದ ವಿಚಾರವೇ ಪ್ರಕೃತಿ ವಿಕೋಪದಿಂದ ಕೇರಳದ ವಯನಾಡಿನ ಸಾಕಷ್ಟು ಪ್ರದೇಶಗಳು ಹಾನಿಗೊಳಗಾಗಿವೆ. ಅಲ್ಲಿನ ಜನರು ಮನೆ ಮಠ ಮಾತ್ರವಲ್ಲದೆ ತನ್ನವರನ್ನು ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ. ಹೋದವರು ಹೋದರೂ ಇರೋರ ಹೊಟ್ಟೆ ಸುಮ್ಮನಿರಲ್ಲ ಅಲ್ವೇ? ನಿರಾಶ್ರಿತರು ತುತ್ತಿನ ಚೀಲ ತುಂಬಿಸಿಕೊಳ್ಳಲು ಪರದಾಡುತ್ತಿರುವ ಈ ಸಂದರ್ಭದಲ್ಲಿ ನಂಜನಗೂಡಿನ ಕರ್ನಾಟಕ ಪ್ರತಿಧ್ವನಿ ವೇದಿಕೆ ಮತ್ತು ಗೆಳೆಯರಿಂದ ದಿನಬಳಕೆ ವಸ್ತುಗಳ ಸಹಾಯ ಹಸ್ತಕ್ಕೆ ಮುಂದಾಗಿದ್ದು, ಈ ಕಾರ್ಯಕ್ಕೆ ನಂಜನಗೂಡು ತಾಲೂಕು ದಂಡಾಧಿಕಾರಿ ಶಿವಕುಮಾರ್ ಖಾಸನೂರು ಚಾಲನೆ ನೀಡಿದರು. ಪ್ರಕೃತಿ ಕೋಪದಿಂದ ಸಂಕಷ್ಟಕ್ಕೆ ಸಿಲುಕಿರುವ ಕೇರಳದ ವಯನಾಡಿನ ಜನರಿಗೆ ನಂಜನಗೂಡು ತಾಲೂಕಿನ ಪ್ರತಿಧ್ವನಿ ವೇದಿಕೆ ಸಹಾಯ ಹಸ್ತ ನೀಡುವುದು ಶ್ಲಾಘನೀಯ ಎಂದು ತಹಸೀಲ್ದಾರ್ ಶಿವಕುಮಾರ್ ಖಾಸನೂರು ಪ್ರಶಂಸೆ ವ್ಯಕ್ತಪಡಿಸಿದರು. ಪ್ರತಿಧ್ವನಿ ವೇದಿಕೆ ತಾಲೂಕು ಅಧ್ಯಕ್ಷ ತ್ರಿನೇಶ್ ಮಾತನಾಡಿ, ಎಲ್ಲ ಧರ್ಮಕ್ಕಿಂತ ಮಾನವೀಯತೆ ದೊಡ್ಡದು ಎಂದು ಇಂತಹ ಸನ್ನಿವೇಶಗಳು ಸಾರುತ್ತವೆ. ನಾವು ಪ್ರಕೃತಿ ವಿರುದ್ಧ ಹೋದಾಗ ಇಂತಹ ದುರ್ಘಟನೆಗಳು ಎದುರಾಗುತ್ತದೆ. ಪ್ರಕೃತಿ ಮಾತೆಯನ್ನು ಪ್ರೀತಿಸಿ ಗೌರವಿಸುವುದು ನಮ್ಮ ಕರ್ತವ್ಯವಾಗಬೇಕು ಎಂದರು. ವಯನಾಡಿನ ಪ್ರಕೃತಿ ವಿಕೋಪದಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ತೆರಳಿದ ತಂಡ ಅಲ್ಲಿನ ಸ್ಥಿತಿಗತಿಗಳನ್ನು ವೀಕ್ಷಣೆ ಮಾಡಿ ನಿರಾಶ್ರಿತ ಜನರಿಗೆ ಆಹಾರ ವಸ್ತುಗಳನ್ನು ನೆರವು ನೀಡಿ ಸಂತೈಸಿ ಬಂದರು. ರಾತ್ರಿ 1:26 ರೇಂಜಲ್ಲಿ ಸ್ಟಾರ್ಟ್ ಆಗಿದೆ ಸರ್. ಮಧ್ಯರಾತ್ರಿ ಸರ್ ಇದು ಆಗಿರೋದು? ಮಧ್ಯರಾತ್ರಿ. ಓಕೆ ಸರ್. 1:20ಕ್ಕೆ ಆಗ ಸ್ವಲ್ಪ ಜನ ಹೋಗಿದ್ರು. ಓಕೆ. ಬಟ್ ಇಷ್ಟು ಮಣ್ಣು ಕುಸಿತ ಬಂದಿರಲಿಲ್ಲ. ಓಕೆ ಓಕೆ. ಅದಾದಮೇಲೆ 7 ಗಂಟೆ ಅಲ್ಲ 7:30 3 ಗಂಟೆ ಟೈಮಲ್ಲಿ 8ನೇದು ಬಂದರು. ಅದು ದೊಡ್ಡದು. ಆ ಟೈಮಲ್ಲಿ ಇಲ್ಲಿ ಆಲ್ರೆಡಿ ಸಿಕ್ಕಿದ್ರಲ್ಲ ಅವರೆಲ್ಲ ಮಣ್ಣಲ್ಲೇ ಹೋದ್ರು. ಓಕೆ ಸರ್. ಈಗ 3 ದಿನ ಮುಂದ್ಗಡೆ ಇಷ್ಟು 407 ಬಾಡಿ ಸಿಕ್ಕಿದೆ ಅಂತ ಹೇಳಿದ್ರು. 400 ಬಾಡಿ ಸರ್? 407. ಈಗ ಮಿಸ್ಸಿಂಗಲ್ಲಿ ಹೇಳಿರೋದು 140 ದಂಡಕ್ಕೆ ಮಿಸ್ಸಿಂಗ್ ಲೆಕ್ಕ ಕೊಟ್ಟಿದ್ದಾರೆ. ಅದಕ್ಕಿಂತ ಜಾಸ್ತಿ ಜನ ಇರ್ತಾರೆ. ಓಕೆ ಸರ್. ಅಂದರೆ ಇಲ್ಲಿ ಹಿಂದಿಯವರು ಜಾಸ್ತಿ ಜನ ಕೆಲಸ. ಸರ್ ನಮ್ಮ ಕರ್ನಾಟಕದವರು ಇದ್ದಾರೆ ಸರ್ ಇಲ್ಲಿ ಜನ? ಕರ್ನಾಟಕದವರು ಇಲ್ಲಿಂದ ಒಂದು ಮೇಲಿಂದ ಒಂದು ಫ್ಯಾಮಿಲಿ ಮಿಸ್ ಆಗಿದೆ. ಮೇಲಿಂದ ಮಂಡ್ಯ ಸೈಡಿಂದ ಅವರು ಅಪ್ಪ ಅಮ್ಮ ಇಲ್ಲೇ ಕೆಲಸ ಮಾಡ್ತಾರೆ. ಓಕೆ ಓಕೆ ಸರ್. ಕೆಲಸ ಮಾಡ್ತಾರೆ. ಓಕೆ ಸರ್. ಓಕೆ. ಆ ಟೈಮಲ್ಲಿ ಇಲ್ಲಿಗೆ ಬಂದರು ಇದ್ರು. ಓಕೆ. ಮಗ ಆದಮೇಲೆ ಒಂದು ಚಿಕ್ಕ ಮಗು ಇತ್ತು. ಆಮೇಲೆ ಅವರ ಅವ್ವ ಅವರಿಬ್ಬರು ಹೋದ್ರು. ಹೌದು ಸರ್. ಕುಮಾರ್, CTV ನ್ಯೂಸ್, ನಂಜನಗೂಡು.